ನಡೆಯೋಣ ಹೋಗೋಣ. ಇನ್ನೇನು ಒತ್ತಾಗೋಯ್ತು. ಇನ್ನೇನು ಮಾಡ್ತೀಯ? ಫ್ಯಾನ್ ಇನ್ನೇನು ತಗೊಂಡು ಆಯ್ತು. ಚೆನ್ನಾಗಿರೋದು ಫ್ಯಾನ್ ಸಿಕ್ತು ಕಣಿ, ಹೇಳು, ಪರವಾಗಿಲ್ಲ. ಇನ್ನೇನು ನಡಿ ನಡಿ ಮನೆಗೆ ಹೋಗೋಣ, ನಡಿ, ಒತ್ತಾಗೋಯ್ತು. ಇಲ್ಲ ಅಂದ್ರೆ ಬಾ, ಬರೋದು ಬಂದಿದ್ದೀವಿ. ಮನೆಯವ್ರಿಗೆ ಏನಾರು ತಗೊಂಡು ನಾವು ಹೋಟ್ಲಲ್ಲಿ ಏನಾರು ತಿನ್ಕೊಂಡು ಹೋಗೋಣ. ಬರೋದು ಬಂದಿವಿ, ಅಪರೂಪಕ್ಕೆ ಬಂದಿದ್ದೀವಿ. ಬರೋಣ, ಏನಾರು ಊಟ ಏನಾರು ಮಾಡೋಣ ಬಾ. ಊಟ ಗೀಟ ಏನು ಬೇಡ ಕಣ್, ಬಾರೋ ಇವಾಗ. ಇಷ್ಟು ಬೇರೆನೆ ಊಟ ಏನಕ್ಕ? ಮನೆಗೆ ಹೋಗೇನೆ, ಮನೇಲಿ ಏನಾದ್ರು ಬಿಸಿ ಬಿಸಿಯಾಗಿ ಏನಾರು ಮುದ್ದೆನೋ ಏನಾರು ಅಡಿಗೆ ಏನಾರು ಮಾಡಿರ್ತಾರೆ, ಅಲ್ಲೇ ಹೋಗ್ಬಿಟ್ಟು ಊಟ ಮಾಡೋದಂತೆ. ಈ ಬಿಸಿಲಲ್ಲಿ ಇಲ್ಲಿ ನಿನ್ ಕಡೆಗೆ ಆಗ್ತಿಲ್ಲ, ಏನಿಲ್ಲ, ಸಾಕಾಗಂಗೆ ಆಗ್ಬಿಟ್ಟೈತೆ. ನಡಿಯಪ್ಪ ಹೋಗೋಣ ಅತ್ಲಾಗಿ. ಇನ್ನೊಂದು ಫ್ಯಾನ್ ತಗೊಂಡು ಆಯ್ತು. ಇಲ್ಲ ಪಾಪ, ಇದೇ ಮರ್ತು ಬಿಟ್ಟಿದೀವಲ್ಲು. ಅಮ್ಮ ಅಲ್ಲಿ ಹೋಗ್ಬಿಟ್ಟು ಟೌನಿಗೆ ಹೋಗ್ಬಿಟ್ಟು ನನಗೆ ಫೋನ್ ಮಾಡ್ರಿ, ಅಲ್ಲಿ ತರಕಾರಿಗಳು, ಹಣ್ಣು ಹಂಪಲ್ಲು, ಹೂವು ಎಲ್ಲ ತಗೊಂಬರ್ಬೇಕು, ಪೂಜೆ ಸಾಮಾನುಗಳೆಲ್ಲ ತಗೊಂಬರ್ಬೇಕು ಹಬ್ಬಕ್ಕೆ. ಮತ್ತೆ ಮರ್ತ್ಗಿರ್ತೀರಾ ಅಂತ ಬೇರೆ ಹೇಳಿತ್ತು. ಮರ್ತೋದ, ಏನ್ ನೆನಪಾಯ್ತಾ? ಮುಖಂಡಣ ಅಮ್ಮ ಹೇಳಿತ್ತಲ್ವಾ? ನೋಡೋಣ, ನಾನು ಅಲ್ಲೇ ಮರ್ತೇ ಬಿಟ್ಟಿದ್ದೀನಿ. ಹೋಗತ್ಲಾಗಿ. ಇವಾಗ ಏನಾದ್ರು ಮರ್ತ್ಗಿರ್ತು ಹೋಗಿದ್ರೆ ತಿರ್ಗಾ ಅಮ್ಮ ವಾಪಸ್ ಕಳ್ಸೋದು. ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಳೋರು. ಹುಡುಗರಿಗೆ ಇಬ್ರು ಹೋಗಿದ್ದಾರೆ ಟೌನಿಗೆ. ಹಬ್ಬದ ಸಾಮಾನುಗಳು ತರಿಸಿದ್ದೀನಿ, ಒಂದ್ರೆಟು ಪೂಜೆ ಸಾಮಾನುಗಳು, ಹೂವು ಹಣ್ಣು ಹಂಪಲೆಲ್ಲ ತಗೊಂಬರಪ್ಪ ಅಂತ ಹೇಳಿದ್ದೆ, ತಗೊಂಬರಿಲ್ಲ ಅಂತ. ಅಮ್ಮ ಸಖತ್ ಬೇಜಾರು ಮಾಡ್ಕೊಳೋರು. ಹೆಂಗ ನೆನ್ಪು ಮಾಡೋದು ಮಾಡಿದೆ ಅಣ್ಣ, ಒಳ್ಳೆ ಟೈಮಿಗೆ ನೆನ್ಪು ಮಾಡಿದ್ಯಾ, ಒಳ್ಳೇದಾಯ್ತು. ಹೆಂಗ ಸುಮ್ಕಿರು. ಬಾ ಹೋಗಿ ಬರೋಣ. ಮೊದಲು ಏನು ಹಣ್ಣು ತಗೋಣ, ಹೂವು ತಗೋಣ, ಏನ್ ತಗೋಣ? ಅಲ್ಲ ಕಳ್ಳ ಪಾಪ, ಹೂವನ್ನು ತಗೋಬೇಕಿತ್ತು, ಹಣ್ಣು ಬಾಳೆಹಣ್ಣು ತಗೋಬೇಕಿತ್ತು. ಎಷ್ಟ ಕೆಜಿ ಪಚ್ಚ ಬಾಳೆಹಣ್ಣು ತಗ, ಎಷ್ಟ ಪುಟ್ಟ ಬಾಳೆಹಣ್ಣು ತಗೊಂಬ ಅಂತ ಬೇರೆ ಹೇಳಿತ್ತು ಅಮ್ಮ. ತಿರ್ಗಾ ಹಣ್ಣಂಪಲದನು ಮೋಸಂಬಿ, ಅದು ಬಿಟ್ರೆ ಕಿತ್ಲೆ ಹಣ್ಣು, ಅದು ಬಿಟ್ರೆ ಇನ್ನೇನು ಸಪೋಟ ಹಣ್ಣು, ಸೇಬು, ದ್ರಾಕ್ಷಿ ಇವೆಲ್ಲ ತಗೊಂಬ ಅಂತ ಅಮ್ಮ ಹೇಳಿತ್ತು. ಅದು ಬಿಟ್ರೆ ಇನ್ನೇನು ಹೇಳಿತ್ತು ಪೂಜೆ ಸಾಮಾನುಗಳಲ್ಲಿ? ಊದ್ಬತ್ತಿ, ಕರ್ಪೂರ, ಅರಿಶಿನ ಕುಂಕುಮ, ಮತ್ತಿನ್ನೇನು ಹೇಳಿತ್ತು ಅಮ್ಮ? ದೀಪದ ಬತ್ತಿ ಹೇಳಿದ್ರು, ತುಪ್ಪದ ಬತ್ತಿ ಹೇಳಿದ್ರು, ಇನ್ನೇನು ಹೇಳಿದ್ರು? ಈಗಳೆಲ್ಲ ಪಾಪ ಲೈ ಎಲ್ಲ ಮರ್ತೋಗ್ಬಿಡೋದು ಕಳ್ಳಿ. ಏನು ತಗೊಳೋದು ಏನು ಬಿಡೋದು ಒಂದು ಗೊತ್ತಾಗ್ತಿಲ್ಲ ಕಳ್ಳ ನನಗಂತೂ ಹೊತ್ಲಾಗಿ. ಈಗ ಒಂದು ಕೆಲಸ ಮಾಡೋಣ, ನಡಿ ನೋಡೋಣ, ಅಲ್ಲಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಅಮ್ಮಂಗೆ ಫೋನ್ ಮಾಡೋಣ. ಅಪ್ಪಯ್ಯನ ಫೋನಿಗೆ ಫೋನ್ ಮಾಡಿದ್ರೆ ಸಿಗ್ತಾರೆ. ಅಮ್ಮಗೆ ಫೋನ್ ಮಾಡಿಬಿಟ್ಟು ಏನೇನಂತ ಕೇಳ್ಕೊಂಡು ತಗೊಂಡು ಹೋದ್ರೆ ಆಗುತ್ತೆ. ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ ಇನ್ನೇನು ಒಂದು ಕಡೆಯಿಂದ. ತರಕಾರಿ ಏನು ಹೇಳಿದ್ರು ಅಂತಾನೆ ಮರ್ತೋಗ್ಬಿಟ್ಟಿದ್ದೀನಿ ಕಡ್ಲ ಪಾಪ. ಏನು ಆಲೂಗಡ್ಡೆನೋ ಏನೋ ಹೇಳಿದ್ರು ಪಲ್ಯ ಮಾಡ್ಬೇಕಂತ ನಾಳೆ ಹಬ್ಬಕ್ಕೆ. ಆಲೂಗಡ್ಡೆ ಹೇಳಿದ್ರು, ಏನು ಹೇಳಿದ್ರು ಅಂತಾನೆ ಗೊತ್ತಿಲ್ಲ ಕಳ್ಳ ಪಾಪ ನನಗೆ. ನಾನು ಮರ್ತೇ ಬಿಟ್ಟಿದ್ದೀನಿ ಅತ್ಲಾಗಿ ಬರೋ ಅರ್ಜೆಂಟಲ್ಲಿ. ತರಕಾರಿ ನೀವು ಹೇಳಿತ್ತು ಅಲ್ವಾ ಅಮ್ಮ? ಅಣ್ಣ ತರಕಾರಿ ಅದೇ ಆಲೂಗಡ್ಡೆ ಹೇಳಿದ್ರು, ಒಂದು ಅರ್ಧ ಕೆಜಿ ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೋಟು, ಬೀನ್ಸು, ಹಸಿರು ಮೆಣಸಿಕಾಯಿ, ಇಷ್ಟು ಹೇಳಿದ್ರು. ನಾನು ನೋಡ್ದಂಗಿದ್ದೇನೆ. ಹಸಿರು ಮೆಣಸಿಕಾಯಿ ಹೇಳಿದ್ರು, ಕೊತ್ತಂಬರಿ ಸೊಪ್ಪು ಹೇಳಿದ್ರು. ಕೊತ್ತಂಬರಿ ಸೊಪ್ಪು ಮಾತ್ರ ಮರಿಬೇಡ್ರಿ ಕಡ್ರಪ್ಪ, ಒಂದು 2-3 ಕಂತೆ ತಗೊಂಬರ್ರಿ ಅಂತ ಹೇಳಿದ್ರು ಕೊತ್ತಂಬರಿ ಸೊಪ್ಪು. ಇಷ್ಟು ತರಕಾರಿಗಳು ಹೇಳಿದ್ರು. ಆದ್ರೆ ಎಷ್ಟು ಕೆಜಿ ತಗೊಂಬರ್ಬೇಕಂತ ಗೊತ್ತಿಲ್ಲ ಕಣ ನನಗೂ. ನಾನು ಮರ್ತೋಗ್ಬಿಟ್ಟಿದ್ದೀನಿ ಅತ್ಲಾಗಿ. ಏನು ಮಾಡೋಣ ಇವಾಗ? ನಾವು ಕರೆಕ್ಟಾಗಿ ಅಮ್ಮ ಎಷ್ಟೆಷ್ಟು ಕೆಜಿ ಎಷ್ಟು ಹೇಳ್ತು, ಏನೇನು ಹೇಳ್ತು ತರಕಾರಿಗಳ್ನ ಅತ್ಲ ಒಂದು ಲೀಸ್ಟಿಗೆ ಬರ್ಕೊಂಡ್ಬಿಡ್ಬೇಕಿತ್ತು. ಅವಾಗ ನಮಗೆ ಸರಿ ಆಗ್ಬಿಡೋದು ಅತ್ಲಾಗಿ. ಹ್ಞೂ ಕಂಡ ಪಾಪ, ಅದಕ್ಕೆ ಕಣೋ ನಾನು ಅರ್ಧವು ಏನು ಮಾಡ್ಬಿಡ್ತೀನಂದ್ರೆ, ಈಗ ಸಾಮಾನುಗಳು ನಾವು ಮರ್ತೋಗ್ಬಿಡ್ತೀವಿ. ಅಮ್ಮಂಗೂ ಸರೋದಮ್ಮಂಗೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅವರೇ ಅಲ್ವಾ ಅಡುಗೆ ಮಾಡೋರು. ಅವರಿಗೆ ತರಕಾರಿಗಳು ಎಷ್ಟು ಖಾಲಿ ಆಗಿರ್ತವೆ, ಏನು ತಗೊಂಬರ್ಬೇಕು, ಮನೆಗೆ ದಿನಸಿ ಸಾಮಾನುಗಳು ಏನೇನು ಖಾಲಿ ಆಗಿರುತ್ತೆ, ಟೀ ಸೊಪ್ಪಾಗಲಿ, ಬೆಲ್ಲ ಆಗಲಿ, ಬೇರೆ ದಿನಸಿ ಸಾಮಾನುಗಳು ಏನೇನು ಇರ್ತಾವೋ ಎಲ್ಲ ಎಷ್ಟೆಷ್ಟು ಖಾಲಿ ಆಗಿರ್ತವೆ, ಏನು ಎತ್ತ ಅಂತ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಅವರು ರಪ್ಪನ್ನ ಹೆಂಗ ತಗೊಂಬಂದ್ಬಿಡ್ತಾರೆ. ನಾವು ನಮಗೆ ಗೊತ್ತಾಗ್ತಿರಲ್ಲ ಅದೇನೇನಾಯ್ತು, ಏನೇನು ಹೇಳಿಲ್ವೋ, ಅಮ್ಮ ಏನೇನು ಹೇಳ್ತೋ, ತರಕಾರಿಗಳು ದಿನಸಿ ಸಾಮಾನುಗಳು ಏನು ಹೇಳ್ತೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ ಹೊತ್ಲಾಗಿ. ನೋಡಪ್ಪ ಹಿಂಗೆ ಆಗ್ತೈತೆ, ಏನು ಮಾಡೋಣ ಹೇಳೋ ಹೊತ್ಲಾಗಿ. ಈಗ ಒಂದು ಕೆಲಸ ಮಾಡೋಣ, ನಾನು ಅದಕ್ಕೆ ಕಳ್ಳಿ ಹಿಂಗೆ ಏನು ಗೊತ್ತಾಗಲ್ಲ ಅಂತಾನೆ ನಾನು ಅರ್ಧ ಅಮ್ಮಂಗೂ ಸರೋಜಮ್ಮ ಇಬ್ರಿಗೂ ಜೊತೆ ಮಾಡ್ಬಿಟ್ಟು ಏನು ಕಳಿಸ್ಬಿಡ್ತೀನಿ ಅಂದ್ರೆ ಟೌನಿಗೆ ಸಾಮಾನುಗಳೆಲ್ಲ ನೀವೇ ತಗೊಂಬರ್ರಿ ಹೋಗ್ರಿ ಅಂತ ನೋಡಿ ಇದಕ್ಕೆ ಕಳಿಸ್ಬಿಡೋದು ಅತ್ಲಾಗಿ. ಪಾಪ ಇಲ್ಲ ನಾವು ಏನು ಮಾಡ್ಬಿಡ್ತೀವಿ ಅಂದ್ರೆ ಒಂದ್ 2-3 ಸಾಮಾನು ತಗೊಳ್ತೀವಿ, ಇನ್ನೊಂದ್ 2-3 ಸಾಮಾನು ತಗೊಳದೇ ಇಲ್ಲ ಕಳ್ಳಿ. ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಒಂದು ಗೊತ್ತಾಗಲ್ಲ ಕಣೋ ನಮ್ಗೆ. ಹಂಗಾಗ್ಬಿಡುತ್ತೆ ನೋಡು. ಅವ್ರಿಗಂದ್ರೆ ಗೊತ್ತಿರುತ್ತೆ ನೋಡು ಐಟಮ್ಗಳು, ಅವ್ರು ಕರೆಕ್ಟಾಗಿ ತಗೊಂಡ್ಬಿಡ್ತಾರೆ. ಅದಕ್ಕೆ ಅರ್ಧ ನಾನು ಅಮ್ಮಂಗೂ ಸರೋದಮ್ಮಂಗೂ ಜೊತೆ ಮಾಡ್ಬಿಟ್ಟು ಏನೋ ಕಳಿಸ್ತೀನಿ ಅಂದ್ರೆ ನೋಡಿ ಹಿಂಗೆ ಆಗುತ್ತಂತಾನೆ ನೀನು ಕಳಿಸ್ಬಿಡೋದು ಅತ್ಲಾಗಿ. ಆಯ್ತು ಇವಾಗ ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋದು ಇನ್ನೇನಕ್ಕೆ, ಇನ್ನೇನು ಮಾಡೋಕೆ ಆಗಲ್ಲ ಇವಾಗ. ನಡಿ ಹೋಗೋಣ, ನಾವೇ ಹೋಗ್ಬಿಟ್ಟು ಈಗ ಏನೇನು ಗೊತ್ತಾಯ್ತೋ ಅಂಥ ಸಾಮಾನುಗಳೆಲ್ಲ ಆರಾಮಾಗಿ ತಗೊಂಬಿಡೋಣ. ಈಗ ಸದ್ಯಕ್ಕಿಗೆ ಯಾವ್ಯಾವ ಸಾಮಾನುಗಳು ಬೇಕು ಅಂಥ ಸಾಮಾನುಗಳನ್ನ ಒಂದು ಕಡೆಯಿಂದ ತಗೊಂಬಿಟ್ಟು ಕಡೆಗೆ ಇನ್ನೇನು ಮಾಮೂಲಿ ಇನ್ನೇನು ಅಮ್ಮಗೆ ಫೋನ್ ಮಾಡಿಬಿಟ್ಟು ಯಾವ್ದಾದ್ರು ಸಾಮಾನುಗಳು ತಗೊಂಡಿಲ್ಲ ಅದನ್ನೇ ನೆನ್ಪು ಮಾಡ್ಕೊಂಡ್ಬಿಟ್ಟು ತಗೊಂಡ್ರೆ ಆಗುತ್ತೆ. ಬಾ ಹೋಗೋಣ ಬಾ. ಅಲ್ಕಣ ನನಗೂ ಅಮ್ಮ ಒಂದು 2-3 ಸಾಮಾನುಗಳು ಹೇಳಿದ್ದು ಎಲ್ಲ ನೆನಪೈತೆ. ನೋಡ ನಡಿ
ಅದೇ ಒಂದಿಟ್ಟು ಗೋಧಿ ಹಿಟ್ಟು ಬೇಕಿತ್ತು ಅಂತ ಹೇಳಿರು. ಒಂದು 5 kg ಪಾಕೆಟ್ ಗೋಧಿ ಹಿಟ್ಟು ತಗೊಂಬರ್ರಿ ಅಂತ ಹೇಳಿದ್ರು. ಸಕ್ಕರೆ ತಗೊಂಬರ್ರಿ ಅಂತ ಹೇಳಿದ್ರು, ಬೆಲ್ಲ ತಗೊಂಬರ್ರಿ ಅಂತ ಹೇಳಿದ್ರು. ಇನ್ನು ಒಂದೆರಡು ಇದು ಇನ್ನೊಂದು 2-3 ಸಾಮಾನು ಹೇಳಿರು ಕಣ. ಮಸಾಲೆ ಸಾಮಾನುಗಳಲ್ಲಿ ಏಲಕ್ಕಿ ಹೇಳಿರು. ಏಲಕ್ಕಿ ತಗೊಂಬ, ಇದು ಚಕ್ಕೆ ತಗೊಂಬ, ಮೊಗ್ಗು ತಗೊಂಬ, ಇವೆಲ್ಲದನ್ನು ಹೇಳಿರು. ಒಂದೊಂದೇ ನೆನ್ಪು ಮಾಡ್ಕೊಂಡು ತಗೊಂಬರ್ಬೇಕು ಆಟಯ. ಅಷ್ಟುವರೆಗೂ ಟೈಮ್ ಇರಲ್ಲ. ನಾವೇನು ಮಾಡಬೇಕು, ಅಮ್ಮಂಗೆ ಫೋನ್ ಕೇಳ್ಕೊಂಡು ಬೇಗ ಬೇಗ ಹೇಳಿರೋ ಲಿಸ್ಟ್ನ ಅವರು ಬೇಗ ಬರ್ತು ಕೊಡ್ತಾರತ್ಲಾಗಿ. ಇಲ್ಲ ಅಂದ್ರೆ ಒತ್ತಾಗಿ ಹೋಗ್ಬಿಡುತ್ತೆ. ಮೊದಲು ಎಲ್ಲ ಹೋಗೋಣ ಇವಾಗ? ಹೂವಿನ ಮಾರ್ಕೆಟ್ ಹತ್ರ ಹೋಗೋಣ, ಇಲ್ಲ ಹಣ್ಣು ತಗೊಳಕ್ ಹೋಗೋಣ, ಇಲ್ಲ ತರಕಾರಿಗಳು ತಗೊಳಕ್ ಹೋಗೋಣ? ಎಲ್ಲ ಹೋಗೋಣ ಹೇಳಿ ಇವಾಗ. ಬಾಳೆಹಣ್ಣು ಬೇರೆ ತಗೋಬೇಕು ಅಂತ ಹೇಳ್ತಿದ್ರಲ್ಲ, ಬಾಳೆಹಣ್ಣು ತಗೋಣ ನಡಿ. ಅಲ್ಲಿ ಚೆನ್ನಾಗಿರೋದು ಇದಾವೆ. ಮೊದಲು ಹಣ್ಣೆ ತಗೊಂಡ್ಬಿಡೋಣ. ಬಾಳೆಹಣ್ಣು, ಆಮೇಲೆ ಪಚ್ಚ ಬಾಳೆಹಣ್ಣು ಬೇಕು, ಪುಟ್ಟ ಬಾಳೆಹಣ್ಣು ಬೇಕು. ಮನೆಯವರೆಲ್ಲರೂ ಪಚ್ಚ ಬಾಳೆಹಣ್ಣೆಲ್ಲ ತಿಂತಾರೆ. ತಿರ್ಗಾ ಈಗ ಬಾಳೆಹಣ್ಣು ಪಕ್ಕದಲ್ಲದೇನೆ ತರಕಾರಿದು ಇದೆ. ತರಕಾರಿದು ಏನು ಅಲ್ಲೇ ಮಾರ್ಕೆಟ್ ಐತೆ ಪಕ್ಕದಲ್ಲೇ. ತರಕಾರಿನೂ ತಗೊಂಡ್ಬಿಡೋಣ ಒಂದ್ ಕಡೆಯಿಂದ. ಎಲ್ಲ ತರಕಾರಿಗಳೆಲ್ಲ ತಗೊಂಡು ಕಡೆಗೆ ಹೋಗ್ಬಿಟ್ಟು ಹೂವುಗಳೆಲ್ಲ ತಗೊಂಡು ಇನ್ನೇನು ಮನೆಗೆ ಒಂದ್ ಸ್ವಲ್ಪ ತಿನ್ನೋದಕ್ಕೆ ಏನಾದ್ರು ತಗೊಂಡ್ಬಿಟ್ಟು ಅತ್ಲಾಗಿ ಹೋಗ ನಡಿ. ಅತ್ಲಾಗಿ ಒತ್ತು ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಇನ್ನೂ ಒತ್ತು ಆಗ್ತಾನೆ ಇರುತ್ತೆ ಅತ್ಲಾಗಿ. ಮತ್ತೆ ಅಪ್ಪಯ್ಯ ಮತ್ತೆ ರೇಗಾಡುತ್ತೆ ಇಬ್ರಿಗೂ. ಎಷ್ಟೊತ್ತಾಯ್ತು ನೀವು ಹೋಗ್ಬಿಟ್ಟು ಇವಾಗ ಬರ್ತಿದ್ರಲ್ಲ ಅಂತ ಹೇಳಿದ್ರೆ ಏನ್ ಮಾಡೋಣ? ನಡಿ ಬೇಗ ಬೇಗ ಹೋಗೋಣ ಅತ್ಲಾಗಿ. ಬೇಗ ಹೋದ್ರೆ ಮನೇಲಿ ಒಂದ್ ಸ್ವಲ್ಪ ಏನಾದ್ರು ಕೆಲಸ ಏನಾದ್ರು ಮಾಡಿಸ್ಬೋದು. ಮುಖಂಡ್ ನಡಿಲ್ಲ ಪಾಪ, ನನಗೂ ಒಂದಿಟ್ಟು ಮಂತವ ಕೆಲ್ಸಗಳು ಬಾಳ ಇದಾವೆ. ನಡಿ ಬೇಗ ಬೇಗ ಹೋಗ ನಡಿ, ಕೆಲ್ಸಗಳೆಲ್ಲ ಮುಗಿಸ್ಕೊಂಡು. ಯಾಕಂತೀಯ? ನಾನೊಂದ್ರೀಟು ಆ ಟ್ಯಾಕ್ಟ್ರಿ ಬೇರೆ ತೊಳಿಬೇಕಿತ್ ಕಣಪ್ಪು. ಸಿಕ್ಕಾಬಟ್ಟೆ ಧೂಳಾಗ್ಬಿಟ್ಟೈತೆ ನೆನ್ನೆ ತಗೊಂಬಂದ್ ನಿಲ್ಸಿದ್ದು ಟ್ಯಾಕ್ಟ್ರಿ ಬೇರೆ ಎತ್ತಿಲ್ಲ ಏನಿಲ್ಲ. ಅದೆಲ್ಲ ಧೂಳಾಗ್ಬಿಟ್ಟೈತೆ, ಎಲ್ಲ ತೊಳಿಬೇಕು. ಎಲ್ಲ ತೊಳೆದ್ಬಿಟ್ಟು ಒಂದ್ ಸ್ವಲ್ಪ ಕೆಲ್ಸಗಳಿದಾವೆ ಮನೆ ಹತ್ರ. ಅಪ್ಪ ಏನೇ ಪಾಪ ಹಾಲ್ ಕರೆದು ಹಾಲಾಕ್ ಬರುತ್ತೆ. ನಾನು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹಾಲ್ ಕರೆದು ಹಾಲಾಕ್ ಬರ್ತೀನಿ. ಅಪ್ಪಯ್ಯ ಏಟು ಅಂತ ಮಾಡ್ತಿರುತ್ತೆ ಹೇಳು ಪಾಪ. ಅವ್ರ ಒಬ್ರ ಕೈಲಿ ಆಗಲ್ಲ ಏನಿಲ್ಲ. ಆದಷ್ಟು ನಾವೇ ಹೋಗ್ಬಿಟ್ಟು ಏನಾರು ಕೆಲಸ ಮಾಡಿಸಿದ್ರೆ ಒಳ್ಳೇದಲ್ವೇನಪ್ಪ. ಅದಕ್ಕೆ ನಡಿ ಬೇಗ ಬೇಗ ಹೋಗ ನಡಿ. ಈಗಳೆಲ್ಲ ಪಾಪ ಲೇ ರಮೇಶಪ್ಪ, ಅಲ್ಲಿ ಹೋಗ್ತಿರೋದು ನಮ್ಮೂರು ಇವ್ರಲ್ವನ? ಯಾರು ಚೆನ್ನಜ ಅಲ್ವಾ? ಹ್ಞೂ ಕಣಣ್ಣ, ನನಗೂ ಯಾಕ ಅವರೇ ಅನ್ನಿಸ್ತೈತಪ್ಪ. ಸಾಮಾನ್ಯಕ್ಕೆ ಅವರ ಏನು ಬೇರೆ ಇರ್ತಾರ? ನೋಡ ನಡಿ, ಮುಂದೆ ಹೋದ್ರೆ ಗೊತ್ತಾಗುತ್ತೆ. ಇನ್ನೇನು ಎಲ್ಲ ನಮ್ಮೂರವ್ರು ಎಲ್ಲಾರು ಈ ಕಡೆನೆ ಬಂದಿರ್ತಾರಲ್ಲಣ್ಣ. ಇವತ್ತು ಇನ್ನೇನು ಹಬ್ಬಕ್ಕೆ ಇನ್ನೇನು ಎಲ್ಲ ಸಾಮಾನುಗಳೆಲ್ಲ ತಗೊಳಕ್ಕೆ, ಪೂಜೆ ಸಾಮಾನು, ಐಟಮ್ಮು, ದಿನಸಿ ಸಾಮಾನು ಎಲ್ಲ ಹಬ್ಬದ ಸಂತೆ ಮಾಡೋದಕ್ಕೆ ಎಲ್ಲ ಬಂದಿರ್ತಾರೆ ಊರವ್ರೆಲ್ಲಾರು. ಎಲ್ಲ ಮೊನ್ನೆ ತಗೊಂಡು ಹೋಗೋರು ಆಗಿರ್ತಾರೆ. ಇವತ್ತು ಬರೋರೆ ಜಾಸ್ತಿ ಜನ ಬಂದಿರ್ತಾರೆ ಇನ್ನೇನು ಹಬ್ಬದ ಮಾರನೇ ದಿವಸ. ಸಾಮಾನ್ಯಕ್ಕೆ ಅವರೇ ಇರಬೇಕು. ನಡಿ ನೋಡೋಣ. ಅಲ್ಲೇನಾದ್ರೂ ಹಣ್ಣಿನ ಮಾರ್ಕೆಟ್, ಹೂವಿನ ಮಾರ್ಕೆಟ್ ಹತ್ರ ಏನಾದ್ರು ಇದ್ರೆ ಮಾತಾಡ್ಸೋಣಂತೆ ನಡಿ. ಪಾಪ ವಜ್ಜ ಏನಾದ್ರು ಬಸ್ಸಿಗೆ ಏನಾದ್ರು ಬಂದಿದ್ರೆ ಅವ್ರಿಗೂ ಕಾರಲ್ಲಿ ಜೊತೆಲೆ ಕರ್ಕೊಂಡು ಹೋಗೋಣ ಪಾಪ. ಅಷ್ಟೊಂದೆಲ್ಲ ಐಟಮ್ ಎತ್ಕೊಂಡು ಪಾಪ ಎಲ್ಲಿಂದ ಹೋಗುತ್ತೆ ಈ ಬಿಸಿಲಲ್ಲಿ. ಹೂಗಣ್ಣ ಪಾಪ ರಮೇಶ, ನಾನು ಅದೇ ಮಾತು ಹೇಳೋಣ ಅಂತಾನೆ ಕಣೋ ಕೇಳಿದ್ದು. ಸಾಮಾನ್ಯಕ್ಕೆ ನನ್ನ ಪ್ರಕಾರ ಬಸ್ಸಿಗೆ ಬಂದಿರೋದ್ ಕಳ್ಳೆ ವಜ್ಜವು ಅಲ್ಲ ಕಣ. ಬೈಕಲ್ಲಿ ಏನಾದ್ರು ಬಂದಿದ್ರೆ ಬೈಕಲ್ಲೇ ಬಂದಿರ್ಬೇಕು. ನಡಿ ಒಂದ್ ಮಾತು ಕೇಳೋಣ ಮೊದ್ಲು, ಗೊತ್ತಾಗುತ್ತೆ ನಮ್ಗೆ. ಇಲ್ಕಣ ಪಾಪ, ಅವಜ್ಜ ಯಾವತ್ತು ಬೈಕಿಗೆ ಏನು ತಗೊಂಬರಲ್ಲ, ಬಸ್ಸಿಗೆ ಬಂದಾಯ್ತು ಕಣೋ. ಏನ್ ಯಜಮಾನ್ರೆ, ತರಕಾರಿ ತಗೊಳಕ್ ಬಂದ್ರ? ಯಾವ ತರಕಾರಿ ಬೇಕಿತ್ತು? ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟ್, ಬೀಟ್ರೂಟ್, ನಿಂಬೆ ಹಣ್ಣು, ಸೊಪ್ಪುಗಳಿದಾವೆ. ಏನೇನ್ ಬೇಕು? ಬೀನ್ಸ್ ಬೇಕಿತ್ತ? ಕ್ಯಾರೆಟ್ ಬೇಕಿತ್ತ? ಏನ್ ಬೇಕಿತ್ತು? ನವಿಲ್ ಕೋಸ್ ಬೇಕಿತ್ತ? ಗೆಡ್ಡೆ ಕೋಸ್ ಬೇಕಿತ್ತ? ಹೂಕೋಸ್ ಬೇಕಿತ್ತ? ಕೊತ್ತಂಬರಿ ಸೊಪ್ಪು ಬೇಕಿತ್ತ? ಏನ್ ಬೇಕು ಯಜಮಾನ್ರೆ? ಟೊಮೊಟೊ ಬೇಕಾ? ಶುಂಠಿ ಬೇಕಾ? ಏನ್ ತರಕಾರಿ ಕೊಡ್ಲಿ ಯಜಮಾನ್ರೆ? ಇದೆಲ್ಲ ಪಾಪಣ ಹಿಂಗ್ ಕೇಳ್ತೀಯ? ಅಗಳ 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 ಥೋ, ನೀನ್ ಹೇಳಿದ್ ನೋಡಿರೋದೇನೆ ನನಗೆ ಏನ್ ತಗೋಣ ಏನ್ ಬಿಡೋಣ ಒಂದು ಗೊತ್ತಾಗ್ತಿಲ್ಲ ಕಳ್ಳೆ ಪಾಪ. ಲೈ ನಿಧಾನ ಕೇಳಪ್ಪ ನೀನು. ತರಕಾರಿಗಳು ಏನೇನಾಯ್ತಂತ ನಿಧಾನ ಕೇಳಿದ್ರೆ ನಾರ ತಗೋಣನಪ್ಪ. ನಾನು ನೋಡ್ಬಿಟ್ಟಾದ್ರು ನೀನು ಒಂದೇ ಸಮಕ್ಕೆ ಹಿಂಗ್ ಹೇಳ್ಬಿಟ್ರೆ ನನ್ಗೆ ಏನ್ ಅರ್ಥ ಆಗುತ್ತೆ ಹೇಳು? ಏನೂ ಗೊತ್ತಾಗ್ಲಿಲ್ಲ ನೀನ್ ಹೇಳಿದ್ದು. ಅದೊಂದು ಕಡೆಗೆ ಹೇಳಿ ಟೊಮೊಟೊ ಹಣ್ಣು, ಶುಂಠಿ ಹಣ್ಣು, ಅದ್ ಮಾತ್ರ ಗೊತ್ತಾಯ್ತು ನೋಡಪ್ಪ ನನಗೆ. ಆಯ್ತು ಯಜಮಾನ್ರೆ, ಆಯ್ತು. ಇವಾಗ ಎಲ್ಲಾ ತರಕಾರಿಗಳು ನಿಮ್ ಕಣ್ ಮುಂದೆನೆ ಇಟ್ಟಿದೀವಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಆರಿಸ್ಕೊಟ್ಬಿಡಿ. ಅದನ್ನ ನಾವು ತೂಕ ಮಾಡ್ಬಿಟ್ಟು ನಿಮ್ಗೆ ಕೊಟ್ಬಿಡ್ತೀವಿ. ಸರಿನಾ ಯಜಮಾನ್ರೆ? ಯಾವ್ದು ಬೇಕು ತಗೊಳ್ಳಿ ಯಜಮಾನ್ರೆ, ನೀವೇನೆ. ನಮ್ಗೆ ಕೊಡಪ್ಪ, ಒಂದ್ 2 kg ಈರುಳ್ಳಿ ಬೇಕಿತ್ತು. ಇದು ಕೊಡು, ಹಂಗೆ ಬೆಳ್ಳುಳ್ಳಿನೂ ಕೊಡು. ಮತ್ತೆ ಬದ್ನೆಕಾಯಿ ಬೇಡ, ಟೊಮೊಟೊ ಹಣ್ಣು ಕೊಡಪ್ಪ. ಟೊಮೊಟೊ ಹಣ್ಣು 1 kg ಕೊಡು. ನಿಂಬೆ ಹಣ್ಣು ಕೊಡು, ಒಂದ್ 6 ನಿಂಬೆ ಹಣ್ಣು ಕೊಟ್ಬಿಡು. ನಮ್ಮ ಅಜ್ಜಿ ಚಿತ್ರಾನ್ನ ಮಾಡ್ತೀನಂತ ಹೇಳ್ತಿತ್ತು. 6 ನಿಂಬೆ ಹಣ್ಣು, 5-6 ಸೌತೆಕಾಯಿ ಕೊಡು. ಅದು ಬಿಟ್ರೆ ಕ್ಯಾರೆಟ್ ಏನು ಬೇಡ, ಬೀಟ್ರೋಟು ಏನು ಬೇಡ. ಸದಿಕಿಗೆ ಸಾಕು ಇಷ್ಟು. ಕೊತ್ತಂಬರಿ ಸೊಪ್ಪು ಕೊಡು. ಕೊತ್ತಂಬರಿ ಸೊಪ್ಪು 1-2 ಕಂತೆ, ಮೆಂತೆ ಸೊಪ್ಪು 1-2 ಕಂತೆ, ಇಷ್ಟು ಕೊಡಪ್ಪ. ಅಗಳ ಅಣ್ಣ, ಇಲ್ಲೋಡು ಇವತ್ತ ಚೆನ್ನ ಜನ ಕಡವು. ನಾವ್ ಅಂದ್ಕೊಂಡಾಗೇನೆ ಚೆನ್ನ ಜನ ಬಂದಿರೋದು.
ತರಕಾರಿಗಳೆಲ್ಲ ಜೋರಾಗಿ ಏನೋ ತಗೊಂತೈತೆ. ಹಬ್ಬದ ಸಂತೆ ಜೋರಾಗಿ ಮಾಡ್ತೈತ್ ಕಣು. ವಾ ಏನ್ ಚೆನ್ನಜ್ಜ, ಏನ ಹಬ್ಬದ ಸಾಮಾನುಗಳು ತಗೊಳಕ್ ಬಂದೆ ಅಲ್ಲೋ? ಅಗಳ ಯಾರೋ ಚೆನ್ನಜ್ಜ ಅಂತ ಕೂಕೊಂಡ್ತಿದ್ದಾರೆ, ಮಾತಾಡ್ತಿದಾರಲ್ಲಪ್ಪ. ಯಾರಿರ್ಬೇಕು? ಯಾರೋ ನನ್ಗೆ ಪರಿಚಯದವ್ರು ಯಾರೋ ಇರ್ಬೇಕು ಸಾಮಾನ್ಯಕ್ಕೆ. ಇಲ್ಲ ಅಂದ್ರೆ ನನ್ನ ಹೆಸರು ಕೂಗ್ಬಿಟ್ಟು ಯಾರು ಕರೀತಾರೆ ಅಲ್ವಾ? ಅಗಳ ನಮ್ ರಮೇಶಪ್ಪ ಕುಮಾರಣ್ಣ ಏನ್ರಲ್ಲ ಪಾಪ, ಏನ್ರಪ್ಪ ಸಮಾಚಾರ? ಹಬ್ಬದ ಸಂತೆ ಜೋರೇಂದ್ರಪ್ಪ? ಯಾ ನಿಮ್ದೇ ಜೋರ್ ಕಣ್ ಹೇಳ್ರಪ್ಪ, ನಮ್ದು ಇನ್ನೇನು ಮಾಮೂಲಿ ಇದ್ದಿದ್ದೇನೆ. ನಿಮ್ದು ಜೋರ್ ಇರೋದ್ ಕಣ್ ಬಿಡ್ರಪ್ಪ. ನೋಡ್ರಿ ಸಲ ನಮ್ ರಂಗಜ್ಜ ಬರೋರು ಈ ವರ್ಷ ಇಬ್ರು ಗಂಡ್ ಮೈಕ್ಳೇ, ನೀವೇನ ಬಂದ್ಬಿಟ್ಟಿದ್ದೀರಾ ಎಲ್ಲ ಸಾಮಾನುಗಳೆಲ್ಲ ಹಬ್ಬದ ಸಂತೆ ಮಾಡಕ್ ತಗೊಂಡ್ ಹೋಗೋದಕ್ಕೆ. ಎಲ್ಲ ತಗೊಂಡ್ರೇನ್ರಪ್ಪ ಐಟಮ್ಗಳು? ಎಲ್ಲ ತಗೊಂಡ್ರ ಆಯ್ತಾ? ಎಲ್ಲ ಮಾಮೂಲಿ ಇನ್ನೇನ್ ತಗೊಂಡಿದೀವಿ ಕಣಜ್ಜ, ಇನ್ನೇನ್ ಮಾಮೂಲಿ ಮಾಡ್ಬೇಕಲ್ಲ ಒಂದ್ರಿಟ್ಟು. ಎಲ್ಲ ಹಬ್ಬದ ಸಾಮಾನೆಲ್ಲ ಮೊದ್ಲೇ ಅಪ್ಪ ಅಮ್ಮ ಎಲ್ಲ ತಗೊಂಡ್ ಬಂದಿದ್ರು, ಅಮ್ಮ ಬಂದಿದ್ರು. ಅಮ್ಮ ಎಲ್ಲಾರು ಬಂದ್ಬಿಟ್ಟು ತಗೊಂಡ್ ಹೋಗಿದ್ರು ಒಂದ್ ವಾರದ ಮುಂಚೆನೆ. ನಾವು ಒಂದ್ರಿಟ್ಟು ಮನೆಗ್ ಫ್ಯಾನ್ ಬೇಕಿತ್ತು, ಒಂದೆರಡು ಟೇಬಲ್ ಫ್ಯಾನ್ ತಗೊಂಡು ಹಂಗೆ ಅಮ್ಮ ಒಂದ್ರಿಟ್ಟು ತರಕಾರಿಗಳು ತಗೊಂಡ್ ಬರಪ್ಪ ಅಂತ ಹೇಳ್ತು. ತರಕಾರಿಗಳು, ಹೂವು, ಹಣ್ಣು, ಹಂಪಲ್ಲು, ಪೂಜೆಗೆಲ್ಲ ಸಾಮಾನುಗಳು ಎಲ್ಲ ತಗೊಂಡು ಹೋಗೋಣ ಅಂತ ಬಂದು ಅಲ್ಲಿಂದಾನೆ ನೋಡ್ದು. ಇಲ್ಲಿಂದಾನೆ ನಿನಗೆ ಅಲ್ಲಿ ನೀನು ಮುಂದೆ ಬರ್ತಿದ್ದಲ್ಲ ನಡ್ಕೊಂಡು. ಇನ್ನೇನು ಈ ಕಡೆನೆ ಎಲ್ಲ ಮಾರ್ಕೆಟ್ ಹತ್ರ ಎಲ್ಲ ಹೋಗ್ತಿರ್ಬೇಕು, ಮಾತಾಡ್ಸಿದ್ರೆ ಆಗುತ್ತೆ ಅಂತ ನಾನು ರಮೇಶಪ್ಪ ಹಿಂದಿಂದನೆ ಬಂದು ನೋಡಿ ಇಲ್ಲೇ ಇದೆಯಾ. ಎಲ್ಲ ಆಯ್ತಾ ಸಾಮಾನುಗಳೆಲ್ಲ ತಗೊಂಡು? ಇನ್ನು ಏನಾರ ತಗೋಬೇಕಿತ್ತ? ಎಷ್ಟೇನ ಮುಗಿತಾ? ಏನ್ ಬಸ್ಸಲ್ಲಿ ಬಂದೇನಜ್ಜ? ಬಸ್ಸಲ್ಲಿ ಬಂದ ಬೈಕಲ್ಲಿ ಬಂದ? ಬೈಕಲ್ಲಿ ಇನ್ ಅಲ್ಲಿಂದ ಬರೋಣ ಪರಾನು. ಬೈಕಲ್ಲಿ ಬರಲಿಲ್ಲ ಕಣ್ ಪಾಪವು. ಮಾಮೂಲಿ ಇನ್ನೇನು ಬಸ್ಸಲ್ಲೇ ಬಂದ ಕಣ ಮಗ. ಆಯ್ತಾಯ್ತು ಸರಿ ಕಣಜ್ಜ, ಆಯ್ತು. ಇವಾಗ ಎಲ್ಲ ತಗೊಂಡ ಸಾಮಾನುಗಳು ಇನ್ನು ಏನಾರ ತಗೊಂಡದೈತಾ? ಏನಾದ್ರು ಬಾಕಿ ಏನಾರ ಉಳಿಸ್ಕೊಂಡಿದ್ಯಾ? ದಿನಸಿ ಸಾಮಾನು ಏನಾರ ತಗೊಂಬರ್ಬೇಕಾ ಏನಜ್ಜ? ಇಲ್ಲ ಕಣ್ ಮಗ, ಇನ್ನೇನ್ ದಿನಸಿ ಸಾಮಾನೆಲ್ಲ ತಗೊಂಡಿದೀನಿ. ಜಾಸ್ತಿ ಏನಿಲ್ವಲ್ಲಪ್ಪ, ಇನ್ನೇನು ಮಾಮೂಲಿ ತಗೋಬೇಕಲ್ಲ ಅಷ್ಟು ತಗೊಂಡಿದೀನಿ. ಮನೇಲಿ ಇನ್ನೇನು ಇದಾವೆ ಸಾಮಾನುಗಳೆಲ್ಲ. ಇನ್ನೇನು ಒಂದ್ ಸ್ವಲ್ಪ ತರಕಾರಿಗಳು ಇರಲ್ಲ ಕಣ್ ಮಗ, ತರಕಾರಿಗಳು ತಗೊಂಡ ಅಂತ ಬಂದೆ. ಒಂದ್ರಿಟ್ಟು ಹೂವ, ಹಣ್ಣು ಇವೆರಡು ತಗೊಂಡ್ಬಿಟ್ರೆ, ಪೂಜೆ ಸಾಮಾನುಗಳು ತಗೊಂಡ್ಬಿಟ್ರೆ ಅತ್ತಾಗೆ ಸೀದಾ ಬಸ್ ಹತ್ತಿ ಸೀದಾ ಊರಿಗೆ ಹೋಗ್ಬಿಡೋದೆ ಅತ್ಲಾಗಿ. ಇನ್ನೇನ್ ನಮ್ಮೂರವ್ರು ಎಲ್ಲಾರು ಇರ್ತಾರೆ ಕಳ್ಳೆ ಪಾಪ. ನೋಡೋಣ ಯಾರು ಸಿಗ್ತಾರೇನಂತ, ಬೈಕಲ್ಲಿ ಯಾರು ಬಂದಿರ್ತಾರೇನಂತ ನೋಡ್ತೀನಿ. ಇನ್ನೇನು ಎಲ್ಲಾರು ಹಬ್ಬದ ಸಂತೆ ಮಾಡೋರು ಬಂದೇ ಬರ್ತಾರಲ್ಲ. ಯಾರಾದ್ರೂ ಬೈಕಲ್ಲಿ ಬಂದಿದ್ರೆ ಅವ್ರಿಗೆ ಹೇಳ್ಕೊಂಡು ನಾನು ಬರ್ತೀನಿ ಕಣ್ ಪಾಪ ಅಂತ ಬರ್ತೀನಿ ಕಣ್ ನಡ್ರಿ. ಇನ್ನೇಂದ್ರಪ್ಪ ಸಮಾಚಾರ ಪಾಪ? ನಡ್ರಲ್ಲ, ಅಪರೂಪಕ್ಕೆ ಸಿಕ್ಕಿದ್ರೆ ಏನಾರ ಊಟ ಗೀಟ ಮಾಡಿರಂತ ಕಣ್ ನಡ್ರು. ಏನಾರ ಟೀನೋ ಊಟನೋ ಏನಾರ ಕೊಡಿಸ್ತೀನಿ ನಡ್ರಲ್ಲ, ಊಟ ಮಾಡೋಣ. ಇಲ್ಲ ಜ್ಯೂಸ್ ಏನಾರು ಕುಡಿಯ ನಡ್ರಲ್ಲ. ಇಲ್ಲ ಕಣ್ ಚೆನ್ನಜ್ಜ, ನಾವು ನಿಮಗ್ ಕೊಡಿಸ್ಬೇಕು ಅಂತದ್ರಲ್ಲಿ ನೀವು ನಮ್ಗೆ ಕೊಡಿಸ್ತೀನಿ ನಡ್ರಲ್ಲ ಪಾಪ ಅಂತ ಹೇಳ್ತಿದ್ಯಲ್ಲಜ್ಜ. ನಡಿ, ಏನಾದ್ರು ಊಟ ಗೀಟ ಮಾಡ್ತೀಯ ಏನಾದ್ರು? ನಡಿ, ಹೋಟ್ಲಲ್ಲಿ ಮಸಾಲೆ ದೋಸೆನೋ ಏನಾರು ತಿನ್ನಿಸ್ತೀವಿ ನೋಡಿ. ಮಸಾಲೆ ದೋಸೆನೋ ಇಡ್ಲಿನೋ ಇಲ್ಲ ಪಾನಿಪುರಿ ಏನಾರು ತಿಂತೀಯಾ? ಇಲ್ಲ ಏನಾದ್ರು ಟೀನೋ ಜ್ಯೂಸ್ ಏನಾರು ಕುಡಿತೀಯಾ? ನಡಿ, ಏನಾರು ಕೊಡಿಸ್ತೀವಿ ನಡಿ, ತಿನ್ನುವಂತೆ. ಇಲ್ಲ ಕಣ ಮಗ, ಇವಾಗ ಹೋಟ್ಲಿ ಇಡ್ಲಿ ಎಲ್ಲೂ ಬರಲ್ಲ. ಸುಮ್ಕಿರಪ್ಪ, ಸಾಮಾನುಗಳೆಲ್ಲ ತಗೊಂಡು ಯಾರಾದ್ರೂ ಊರವ್ರು ಸಿಗ್ತಾರ ನೋಡು, ಅವ್ರು ಬೈಕಲ್ಲಿ ಹೋಗ್ಬೇಕಂಡ್ರಪ್ಪ. ಒತ್ತಾಗ್ಬಿಡುತ್ತೆ, ಮಂತಾಗ ಹೋಗ್ಬೇಕು. ಸುಮ್ಕಿರಪ್ಪ, ಮಳೆ ಗಿಳೆ ಬಂದತ್ತು ಬೇರೆ. ನೆನ್ನೆ ಸಾಯಂಕಾಲದೂ ಬೇರೆ ಒಂದ್ ಸ್ವಲ್ಪ ಹಂಗೆ ಸ್ವಾನೆ ಹಂಗ್ ಬೇರೆ ಬಂತು. ಮಳೆ ಗಿಳೆ ಬಂತು ಅಂದ್ರೆ ಮತ್ತೆ ಇನ್ನು ಒತ್ತಾಗ್ಬಿಡುತ್ತೆ ಕಣ್ಮಗ. ಅದಕ್ಕೆ ಹೇಳ್ತಿರೋದು, ರಪ್ಪನ್ ಹೋಗ್ತೀನಿ ಸಾಮಾನುಗಳೆಲ್ಲ ತಗೊಂಡು, ನೀವು ಬರ್ರಪ್ಪ. ಈಗಲ್ ಚರಂಜ, ನೀನು ಮನೆಗೆ ಹೋಗೋದಕ್ಕೇನೋ ಯೋಚನೆ ಮಾಡ್ಬೇಡ. ನಮ್ ಬೈಕ್ ಅಂತೀನಿ, ನಮ್ ಕಾರಲ್ಲೇ ಕರ್ಕೊಂಡು ಹೋಗ್ತೀವಿ. ಕಾರಲ್ಲಿ ಬಂದಿದೀವಿ, ಆರಾಮಾಗಿ ಸಾಮಾನುಗಳೆಲ್ಲ ಇಟ್ಕೊಂಡು ನಾವೇ ಎತ್ಕೊಂಡು ಕಾರಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗಿ ಸೀದಾ ಮನೆ ಹತ್ರನೇ ಕರ್ಕೊಂಡು ಹೋಗ್ಬಿಡ್ತೀವಿ. ನೀನ್ ಭಯ ಪಡಬೇಡ, ಸುಮ್ನಿರು. ಎಲ್ಲ ತಗೊಂಡಾಯ್ತಾ? ಬಾ, ಇನ್ನು ಹೂವು, ಹಣ್ಣು, ಹಂಪಲ್ ಬೇರೆ ತಗೋಬೇಕು ಅಂತ ಹೇಳ್ತಿದ್ಯಾ? ಬಾ ತಗೋಬಾ, ನಾವು ಅಲ್ಲೇ ತಗೊಂತೀವಿ. ಅತ್ಲಾಗಿ ಒಟ್ಟಿಗೆನೆ ಹೋದ್ರೆ ಆಗುತ್ತೆ ಮನೆ ಕಡೆ. ಇನ್ನೇನು ಬರೋದ್ ಬಂದಿದ್ಯಾ, ಹಂಗ ಒಳ್ಳೆ ಟೈಮಿಗೆ ಹಂಗ ಬಂದಿದ್ಯಾ ಅತ್ಲಾಗಿ. ಅಲ್ಲೇ ಏನಾದ್ರು ನೀನು ಹೇಳಿದ್ರೆ ಅಲ್ಲಿಂದಾನೆ ಊರಿಂದಾನೆ ಕಾರಲ್ಲಿ ಕರ್ಕೊಂಡ್ ಬರ್ತಿರಲ್ವಾ ನಿನ್ಗೆ? ಹೌದೇಂದ್ರಲ್ಲ ಪಾಪ, ಕಾರಲ್ಲಿ ಬಂದಿದ್ದೀರಾ? ಅಯ್ಯೋ ಭಗವಂತ, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಕಣ್ರಪ್ಪ. ನಾನು ಇವಾಗ ಈ ಮಳೆ ಗಿಳೆ ಬೇರೆ ಬಂದಂಗ ಆಗೈತೆ, ಮೋಡ ಬೇರೆ ಆಗೈತೆ. ಈ ಮೋಡದಲ್ಲಿ ಇವಾಗ ತಿರ್ಗಾ ಮನೆ ಹತ್ರ ಯಾವಾಗಪ್ಪ ಹೋಗೋಣ ಅಂತ ನನ್ಗಂತೂ ಯೋಚನೆ ಆಗ್ಬಿಟ್ಟಿತ್ತು ಅತ್ಲಾಗಿ. ಬಸ್ ಹಿಡಿದು ಹೋಗಷ್ಟರಲ್ಲಿ ಮಳೆ ಗಿಳೆ ಬಂದು ನೆಂದು ಎಲ್ಲಿ ನಿನ್ಕೊಳ್ಳೋದು ಏನ ಅತ್ಲಾಗಂತ ಯೋಚನೆ ಆಗ್ಬಿಟ್ಟಿತ್ತು. ಹೆಂಗ ದೇವ್ರದಿಂದ ಹೆಂಗ ಸಿಕ್ಕಿರಿ ಕಣ್ರಪ್ಪ. ಪಾಪ ಹಿಂಗ ಹೇಳ್ತೀನಂತ ಬೇಜಾರ್ ಮಾಡ್ಕೊಬಿಡ್ರಿ ಕಣ್ರಲ್ಲ. ನೀವೇನಾರ ತಿಳ್ಕೊಳ್ರಿ. ನಮ್ ರಂಗಜ್ಜ ಏನಾಯ್ತ ಒಳ್ಳೆ ಬುದ್ಧಿ, ಅದೇ ಬುದ್ಧಿ ಕಲ್ತ್ ಬಿಟ್ಟಿರ ಕಣ್ರಲ್ಲ. ಬಾಳ ಒಳ್ಳೆ ಬುದ್ಧಿ ಕಲ್ತಿದ್ದೀರ ಕಣ್ರಪ್ಪ ನೀವು ಗಂಡ್ಮಕ್ಳು ಇಬ್ರುನು. ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ರಿ ಕಣ್ರಪ್ಪ. ನಮ್ ರಂಗಜ್ಜಂದ್ ಏನ್ ಬುದ್ಧಿ ಐತೋ ಬೇರೆಯವ್ರಿಗೆ ಮಾತ್ರ ಬಾಳ ಒಳ್ಳೆ ಮನುಷ್ಯ ಕಣ್ರಪ್ಪ ನಿಮ್ಮ ಅಪ್ಪ. ಹೆಂಗ ಬಾಳ ಕಷ್ಟಪಟ್ಟು ನಿಮ್ಗೆ ಹೆಂಗ ಸಾಕಿದ್ದಕ್ಕೆ ಇವತ್ ನೋಡ್ರು ಕಾರು ಬೈಕು ಎಲ್ಲ ತಗೊಂಡು ಹೆಂಗ ಚೆನ್ನಾಗಿದ್ದೀರಾ. ನಿಮ್ಮ ಅಪ್ಪ ಅಮ್ಮಂಗೂ ಚೆನ್ನಾಗಿ ನೋಡ್ಕೊಂತಿದ್ದೀರಾ. ಹಂಗೆ ಇರಪ್ಪ ದೇವ್ರ ದಯದಿಂದ. ಏನಪ್ಪ
ಬಾಳೆಹಣ್ಣು ಹೆಂಗಪ್ಪ? ಪಚ್ಚ ಬಾಳೆಹಣ್ಣು ಆಯ್ತಾ? ಬರೀ ಪುಟ್ ಬಾಳೆಹಣ್ಣು ಕಾಣಿಸ್ತೈತೆ, ಪಚ್ಚ ಬಾಳೆಹಣ್ಣು ಇಲ್ವೇನಪ್ಪ? ಇಲ್ಲ ಯಜಮಾನ್ರೆ, ಬನ್ನಿ ಬನ್ನಿ ಬನ್ನಿ. ಪಚ್ಚ ಬಾಳೆಹಣ್ಣು ಇದೆ, ಒಳಗಡೆ ಇದೆ, ತಗೊಂಬಂದ್ ಕೊಡ್ತೀನಿ. ಎಷ್ಟು ಕೆಜಿ ಬೇಕಿತ್ತು ಪಚ್ಚ ಬಾಳೆಹಣ್ಣು? ಇನ್ನೇನೇನ್ ಬೇಕಿತ್ತು? ಬರೀ ಪಚ್ಚ ಬಾಳೆಹಣ್ಣು ಮಾತ್ರ ಬೇಕಿತ್ತ? ಪುಟ್ ಬಾಳೆಹಣ್ಣು, ಆಪಲ್ ಆಗ್ಲಿ, ಕಿತ್ಲೆ ಹಣ್ಣಾಗ್ಲಿ, ಬೇರೆದೇನಾದ್ರೂ ಬೇರೆ ಹಣ್ಣು, ಸಪೋಟ ಹಣ್ಣಾಗ್ಲಿ, ಬೇರೆದೇನಾದ್ರೂ ಹಣ್ಣುಗಳೇನಾದ್ರೂ ಬೇಕಿತ್ತಾ? ಏನ್ ಬೇಕಿತ್ತು ಹೇಳಿ? ಕರ್ಬೂಜ ಹಣ್ಣು ಐತೆ, ಕಲ್ಲಂಗಡಿ ಹಣ್ಣು ಐತೆ, ಯಾವ ಹಣ್ಣು ಬೇಕಿತ್ತು ಯಜಮಾನ್ರೆ? ಅಣ್ಣಾರೇ, ನಿಮ್ಗೇನ್ ಬೇಕಿತ್ತು? ನಿಮ್ಗೂನು ಹಣ್ಣು ಬೇಕಿತ್ತ? ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು, ಬೇರೆ ಹಣ್ಣುಗಳು, ಸೇಬು, ಕಿತ್ಲೆ ಹಣ್ಣು, ಬೇರೆದ್ ಏನಾರ ಹಣ್ಣು ಬೇಕಿತ್ತ ಯಜಮಾನ್ರೆ? ಅಣ್ಣಾರೇ, ಏನ್ ಬೇಕಿತ್ತು ನಿಮ್ಗೆ? ನಮಗೂ ಬೇಕಿತ್ತು ಕಣಪ್ಪ. 1-2 ಕೆಜಿ ಪಚ್ಚ ಬಾಳೆಹಣ್ಣು ಬೇಕಿತ್ತು, ಪುಟ್ಟ ಬಾಳೆಹಣ್ಣು ಬೇಕಿತ್ತು, ಹಂಗೆ ಕಿತ್ಲೆ ಹಣ್ಣು ಬೇಕಿತ್ತು. ಅದ್ ಬಿಟ್ರೆ ಕರ್ಬೂಜ ಹಣ್ಣು ಕೊಡು, ಒಂದ್ 2 ಕೆಜಿ ಕೊಡಪ್ಪ. ಎಲ್ಲ ಮನೇಲಿ ಆರಾಮಾಗಿರ್ತೀವಿ, ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಮಧ್ಯಾಹ್ನದ ಹೊತ್ತು. ಸಿಕ್ಕಾಬಟ್ಟೆ ಸೆಕೆ ಆಗ್ತಿರೋ ಟೈಮಲ್ಲಿ ಕರ್ಬೂಜ ಹಣ್ಣು ಕೊಡು. ಸಪೋಟ ಹಣ್ಣಿದ್ರೆ ಸಪೋಟ ಹಣ್ಣನ್ನು ಕೊಡು, ಸೇಬು ಕೊಡು. ಇಷ್ಟು ಕೊಡಪ್ಪ ನೋಡೋಣ, ಆಮೇಕಿಂದ ತಗೊಂಡ್ರೆ ಆಗುತ್ತೆ. ದ್ರಾಕ್ಷಿ ಹಣ್ಣಿದ್ರೆ ಒಳ್ಳೆ ಸಿಹಿಯಾಗಿರೋ ಹಣ್ಣು ಇದ್ರೆ ದ್ರಾಕ್ಷಿ ಹಣ್ಣನ್ನು ಕೊಡು. ಒಂದ್ ಅರ್ಧ ಕೆಜಿ ಕೊಡು. ಅರ್ಧ ಕೆಜಿನ 1/4 ಕೆಜಿ ಕೊಡು. 1/4 ಕೆಜಿ ಏನ್ ಬೇಡ, ಒಂದ್ ಅರ್ಧ ಕೆಜಿ ಕೊಟ್ಬಿಡಪ್ಪ ದ್ರಾಕ್ಷಿ ಹಣ್ಣು. ಯಜಮಾನ್ರೆ, ನಿಮ್ಗೇನ್ ಬೇಕಿತ್ತು? ನಿಮ್ಗೇನ್ ಕೊಡ್ಲಿ? ನಿಮ್ಗೆ ಸೇಬು ಹಣ್ಣು ಏನಾದ್ರು ಬೇಕಿತ್ತಾ? ಸೇಬು, ಕಿತ್ಲೆ ಹಣ್ಣು, ದ್ರಾಕ್ಷಿ ಹಣ್ಣು, ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು, ಪಚ್ಚಬಾಳೆ ಹಣ್ಣು ಇನ್ನೇನ್ ಬೇಕು ಅಂತ ಹೇಳಿದ್ರ? ಪಚ್ಚಬಾಳೆ ಹಣ್ಣು ಎಷ್ಟು ಕೆಜಿ ಕೊಡ್ಲಿ ನಿಮ್ಗೆ? ಪುಟ್ಟ ಬಾಳೆಹಣ್ಣು ಎಷ್ಟು ಕೆಜಿ ಕೊಡ್ಲಿ? ಏನೇನ್ ಬೇಕು ಬೇಗ ಬೇಗ ಹೇಳ್ಬಿಡಿ, ತೆಗೆದು ಕೊಟ್ಬಿಡ್ತೀನಿ. ಅಣ್ಣಾರ್ಗು ಕೊಡ್ಬೇಕು, ನಿಮ್ಗೂ ಕೊಟ್ಬಿಡ್ತೀನಿ. ಏನೇನ್ ಬೇಕು ಹೇಳ್ಬಿಡಿ ಬೇಗ. ಈಗಳಪ್ಪ, ನಮ್ಗೆ ಪಚ್ಚಬಾಳೆ ಒಂದ್ ಕೆಜಿ ಕೊಡು. ಪುಟ್ಟ ಬಾಳೆಹಣ್ಣು ಒಂದ್ ಅರ್ಧ ಕೆಜಿ ಕೊಡಪ್ಪ ಸಾಕು. ಅರ್ಧ ಕೆಜಿ ಪುಟ್ಟ ಬಾಳೆಹಣ್ಣು, 1 ಕೆಜಿ ಪಚ್ಚಬಾಳೆಹಣ್ಣು ಕೊಡು. ಕಿತ್ಲೆ ಹಣ್ಣು ಒಂದ್ ಕೆಜಿ ಕೊಟ್ಬಿಡು. ಕಿತ್ಲೆ ಹಣ್ಣು 1 ಕೆಜಿ ಕೊಟ್ಬಿಡು. ಸೇಬು ಸಾಕು, ಒಂದ್ ಅರ್ಧ ಕೆಜಿ ಕೊಡಪ್ಪ, ಜಾಸ್ತಿ ಬೇಡ. ಮತ್ತೆ ಕರ್ಬೂಜ ಹಣ್ಣು ಬೇಡ. ಕಲ್ಲಂಗಡಿ ಹಣ್ಣು ಕೊಡು, ಕಲ್ಲಂಗಡಿ ಹಣ್ಣು ತಿಂತೀವಿ ನಾವು. ಸರಿ ಯಜಮಾನ್ರೆ, ಆಯ್ತು ಕೊಡ್ತೀನಿ. ಇದು ಬಿಟ್ರೆ ಇನ್ನೇನಾದ್ರು ಬೇಕಿತ್ತ ಯಜಮಾನ್ರೆ? ಇನ್ನೇನ್ ಬೇಕಿತ್ತು ನಿಮ್ಗೆ? ಏನು ಬೇಡ ಕಣಪ್ಪ, ಇಷ್ಟ ಹಾಕೊಡಪ್ಪ. ನೀನು ಒತ್ತಾಗೋಯ್ತು, ಇಷ್ಟ ಹಾಕೊಟ್ಬಿಟ್ರೆ ನಾವು ಹೋಗ್ಬಿಡ್ತೀವಿ ಹೊತ್ಲಾಗಿ. ಮಳೆ ಬರಂಗ್ ಬೇರೆ ಆಗ್ತೈತೆ, ನಮ್ಮ ಹುಡುಗರು ಬೇರೆ ನಿಂತಿದ್ದಾರೆ ಪಾಪ. ಅವರು ನನ್ಗೋಸ್ಕರ ಕಾಯ್ಕೊಂಡು ನಿಂತಿದ್ದಾರೆ. ಬೇಗ ಬೇಗ ಕೊಟ್ಬಿಡ್ಬೇಕಣಪ್ಪ ನೀನು. ಆಯ್ತು ಯಜಮಾನ್ರೆ, ಕೊಡ್ತೀನಿ. ಇವಾಗ ಯಾರಿದ್ದಾರೆ ಹೇಳಿ? ಬೇರೆ ಯಾರು ಇಲ್ಲ, ನಿಮ್ಗಳಿಗೇನೆ ಕೊಡೋದು. ನೀವೇ ಇರೋದು ಈ ಗಿರಾಕಿಗಳು, ನಿಮ್ಗೆ ಕೊಡ್ತೀನಿ. ಆರಾಮಾಗಿ ನೀನ್ ಕಳಿ, ಅರ್ಜೆಂಟ್ ಮಾಡಬೇಡಿ. ಹಂಗಲ್ ಕಣಪ್ಪ, ಪಾಪ ನಮ್ಮ ಹುಡುಗರು ನನಗೋಸ್ಕರ ಅಂತಾನೆ ಕಾಯ್ಕೊಂಡು ನನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ನಾವು ಒತ್ ಮಾಡಬಾರ್ದು ಕಣಪ್ಪ, ಬೇಗ ಬೇಗ ಹೋಗ್ಬೇಕು. ಕೊಡಪ್ಪ ರಪ್ಪನ ಒಂದ್ ರೇಟು. ಅರ್ಜೆಂಟ್ ಆಗಿ ಕೊಡ್ಬೇಕು, ನೀನು ಒತ್ ಮಾಡಬಾರ್ದು. ಮತ್ತೆ ಜನಜ, ಅರ್ಜೆಂಟ್ ಏನ್ ಮಾಡ್ಬೇಡ, ನಿಧಾನಕ್ಕೆ ಹೋದ್ರೆ ಆಗುತ್ತೆ. ನೀನೇನು ನಿಮ್ಗೋಸ್ಕರ ನಾವೇನ್ ಕಾಯ್ಕೊಂಡಿದೀವಿ ಅಂತ ನೀನು ಅರ್ಜೆಂಟ್ ಮಾಡ್ಕೋಬೇಡ, ಸುಮ್ಕಿರು. ಆರಾಮಾಗಿ ತಗೊಂಡು ಹೋಗೋಣ. ನಿನ್ಗೇನೇನ್ ಬೇಕು ಸಾಮಾನುಗಳೆಲ್ಲ ತಗ. ಇನ್ನು ಏನಾದ್ರು ದಿನಸಿ ಸಾಮಾನು ಏನಾರ ತಗೋಬೇಕಂದ್ರೆ ಅದನ್ನು ತಗ. ಏನು ಅರ್ಜೆಂಟ್ ಏನ್ ಮಾಡ್ಬೇಡ, ಆರಾಮಾಗಿ ಹೋಗೋಣಂತೆ. ಅಂತ ಕೆಲ್ಸಗಳೇನಿಲ್ಲ, ಇದಾವೆ. ಆದ್ರೂ ಪಾಪ ನಿಮ್ಗೂ ಕರ್ಕೊಂಡು ಹೋಗ್ಬೇಕಲ್ವಾ, ಜೋಪಾನವಾಗಿ ನಿಧಾನಕ್ಕೆ ಕರ್ಕೊಂಡು ಹೋಗ್ಬೇಕಲ್ವೇನಜ್ಜ? ನಡಿ, ನಿಧಾನಕ್ಕೆ ತಗ. ಏನ್ ಅಂತ ಅರ್ಜೆಂಟ್ ಏನ್ ಮಾಡಕ್ ಹೋಗ್ಬೇಡ, ಆರಾಮಾಗೆ ತಗ, ಆತರ ಮಾಡ್ಬೇಡ. ಹಂಗಲ್ ಕಣ್ರಪ್ಪ, ಪಾಪ ನಿಮ್ಗಳಿಗೆ ಅದೇನ್ ಕೆಲ್ಸ ಆಯ್ತೋ ಏನೋ, ನನಗೋಸ್ಕರ ನೀವು ಕಾಯ್ಕೊಂಡಿದ್ದೀರಾ. ಹೇಳ್ಕಣಲ್ಲ ಏನಿಲ್ಲ ಅತ್ಲಾಗಿ. ಅದಕ್ಕೋಸ್ಕರ ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಕಣ್ರಪ್ಪ. ಪಾಪ ಅಲ್ಲಿ ಇದ್ರ ಅಂಗಡಿ ಹತ್ರನು, ತರಕಾರಿ ಅಂಗಡಿ ಹತ್ರನು ನನಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡ್ರಿ. ಇನ್ಲಿಂದ ಹುಡ್ಕೊಂಡ್ ಬಂದಿದ್ರ, ಅದ್ರಲ್ಲೂ ಚೆನ್ನಾಗಿ ಐತೆ ಪಾಪ, ಕರ್ಕೊಂಡು ಹೋಗೋಣ ಜೊತೆಲಿ ಅಂತ. ತಿರ್ಗಾ ಇವಾಗ ನಾನು ನೀವು ಕರೆದ ತಕ್ಷಣ ರಪ್ಪನ ಬರ್ಬೇಕಲ್ವೇಂದ್ರಪ್ಪ? ಅದು ಇದು ತಗೊಂಡ್ ಕುತ್ಕೊಂಡು ನಿಮ್ಗೆ ಒತ್ತು ಮಾಡೋದಿದ್ರೆ ಸರಿ ಆಗುತ್ತಾ? ಮಂತ ಹೋಗ್ಬಿಟ್ಟು ಕೆಲ್ಸಗಳು, ನಿಮ್ಮನೇಲೂ ಬಾಳ ಕೆಲ್ಸಗಳು ಕಣಪ್ಪ. ಕೆಲ್ಸಗಳೆಲ್ಲ ಮಾಡಿಸ್ಬೇಕು. ನನಗೋಸ್ಕರ ನನ್ನಿಂದ ನೀವು ತಡ ಮಾಡೋದು ಬೇಡ ಅಂತ ಅಷ್ಟೇ ಕಣ್ಮಗ. ಆಯ್ತು, ಇವಾಗ ತಗೊಳ್ತೀನಿ ತಡ್ರಪ್ಪ. ಪಾಪ ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೊಬಿಡ್ರಿ ಕಣ್ರಪ್ಪ. ಅಲ್ಲಿ ಯಾವ್ದಾರ ಅಂಗಡಿ ಹತ್ರ ಏನಾದ್ರು ಊಟ ಗೀಟ ಏನಾರು ಮಾಡ್ಕೊಂಡು ಹೋಗೋದು ನಡ್ರು. ಊಟ ಮಾಡ್ಕೊಳ್ಳಿಲ್ಲ ಆದ್ರೂ ಏನಾರ ತಿಂಡಿನೋ, ಮಸಾಲೆ ದೋಸೆನೋ, ಬೆಣ್ಣೆ ದೋಸೆನೋ ಏನಾರು ತಿನ್ನೋದಂತ ನಡ್ರಪ್ಪ. ಅಜ್ಜ, ಗೊತ್ತಾಗ್ಬಿಡುತ್ತೆ ಇವಾಗ, ಏನು ತಿನ್ನೋದು ಬೇಡ. ನಡಿ ಸುಮ್ಕೆ ಮಂತ ಹೋಗ ನಡಿ. ಬೇಗ ಬೇಗ ತಗ ಅತ್ಲಾಗ, ಹೋಗೋಣ ಅತ್ಲಾಗಿ. ನಾವು ತಗೊಳ್ತಿದೀವಿ ಅತ್ಲಾಗಿ. ಬೇಗ ಬೇಗ ನೀನು ತಗೊಂಬಿಡು. ನಾವು ಒಂದ್ರಿಟ್ಟು ಹಂಗೆ ಅಲ್ಲ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಬೇಕಿರ್ತಾ ಹೋಗ್ಬಿಟ್ಟು ನಮ್ಮ ಹುಡುಗಂಗೆ ಏನಾರು ತಿನ್ನೋದಕ್ಕೆ ಬೇರೆ ಏನೇನೋ ಐಟಮ್ಗಳೆಲ್ಲ ತಗೋಬೇಕು ಮನೆಯವ್ರಿಗೆಲ್ಲದೂ. ಒತ್ತಾಗ್ಬಿಡುತ್ತೆ. ನಡಿ ಚೆನ್ನಾಗಿ. ನೀನೇನಾರು ತಿಂತೀಯೇನು ಹೇಳು, ತಿನ್ನಿಸ್ಕೊಂಡ್ ಕರ್ಕೊಂಡು ಹೋಗ್ತೀವಿ. ಟೀ ಕುಡಿತೀಯಾ, ಜ್ಯೂಸ್ ಕುಡಿತೀಯಾ, ಏನಾರ ಊಟ ಮಾಡ್ತೀಯಾ? ನನಗೇನು ಬೇಡ ಕಣ್ ಮಗು. ನಾನು ಬರ್ತಾನೆ ನಿಮ್ಮ ಅಜ್ಜಿ ಬಿಸಿ ಬಿಸಿ ಮುದ್ದೆ, ರಾಗಿ ಮುದ್ದೆ, ಅನ್ನ ಸಾಂಬಾರು ಎಲ್ಲ ಮಾಡಿತ್ತು. ಬಿಗ್ಗ್ಯಾಗಿ ತಿನ್ಕೊಂಡು, ಒಂದು ಮುದ್ದೆ ತಿನ್ಕೊಂಡು, ಅನ್ನ ಸಾಂಬಾರು ಎಲ್ಲ ಊಟ ಮಾಡ್ಕೊಂಡು, ಟೀ ಕುಡ್ಕೊಂಡು ತಿರ್ಗಾ ಬಂದೆ. ಹಂಗೆ ನಮ್ಮೂರು ಆ ಶಂಕರಜಾನು ಬಂದಿತ್ತು ಕಣ್ರಪ್ಪ. ಶಂಕರಜಾನು ಸಿಕ್ಕಿತ್ತು. ಶಂಕರಜಾನು ಐಟಮ್ ಏನೇನೋ ತಗೊಂಡಿತ್ತು. ಆ ಶಂಕರಜ ಟೀ ಕುಡಿಸ್ತು. ಟೀ ಎಲ್ಲ ಕುಡ್ಕೊಂಡು ನಾನು ಐಟಮ್ ತಗೊಳಕ್ ಬಂದೆ. ನೋಡ್ರಿ, ನೀವು ಸಿಕ್ಕಿರಿ ಕಣ್ರಪ್ಪ.
ಹ್ಞೂ ನಡ್ರಿ ಬೇಗ ಬೇಗ ಹೋಗೋಣ, ಇನ್ನೇನು ಹಾಗೆ ಹೋಯ್ತು ಅತ್ಲಾಗಿ. ಕೊಡಪ್ಪ ಬೇಗ ಬೇಗ ಐಟಮ್ಗಳು ಹಾಕ್ಕೊಡಪ್ಪ ಬೇಗ ಬೇಗ. ಆಯ್ತು ಆಯ್ತು ಯಜಮಾನ್ರೆ, ಆಯ್ತು ಆಯ್ತು, ಎಲ್ಲ ಐಟಮ್ಗಳು ಹಾಕ್ಕೊಡ್ತಿದೀವಿ, ಆರಾಮಾಗಿ ನಿಂತ್ಕೊಳ್ಳಿ. ಒಂದು 5 ನಿಮಿಷ, 5 ನಿಮಿಷದಲ್ಲಿ ಆಗ್ಬಿಡುತ್ತೆ ಎಲ್ಲದೂ. ಸರಿ ಕಣ್ ಪಾಪ, ಆಯ್ತು ಬೇಗ ಬೇಗ ಹಾಕ್ಕೊಡಪ್ಪ. ಪಾಪ ನಮಗೂ ಕರ್ಬೂಜ ಹಣ್ಣು ಒಂದು ಅರ್ಧ ಕೆಜಿ ಹಂಗೆ ಹಾಕ್ಕೊಡಪ್ಪ. ಕರ್ಬೂಜ ಹಣ್ಣು ಒಂದು ತಗೊಂಡ್ಬಿಡ್ತೀವಿ ಬತ್ಲಾಗಿ. 1 ಕೆಜಿನ ಕೊಟ್ಬಿಡು ಅತ್ಲಾಗಿ. ಜ್ಯೂಸ್ ಮಾಡ್ಕೊಂಡು ಕುಡಿಯೋಕೆ ಚೆನ್ನಾಗಿರುತ್ತೆ.